ಆಕಾಶವಾಣಿ ವಾರ್ತೆಗಳು. ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು: ದೇಶವಾಸಿಗಳ ಹೊಸ ವರ್ಷದ ಸಂಕಲ್ಪಗಳು ದೃಢ ನಿಶ್ಚಯ, ಇಚ್ಛಾಶಕ್ತಿಯಿಂದ ಈಡೇರಲಿ ಪ್ರಧಾನಿ ನರೇಂದ್ರ ಮೋದಿ ಆಶಯ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ತಮಿಳುನಾಡು ಪ್ರವಾಸ. ಇಂದು ರಾಮನಾಥ್ ಗೋಯೆಂಕಾ ಸಾಹಿತ್ಯ ಸಮ್ಮಾನ್ ಸಮಾರಂಭದಲ್ಲಿ ಭಾಗಿ. ನವದೆಹಲಿಯಲ್ಲಿ ನಾಳೆ ಭಗವಾನ್ ಬುದ್ಧರ ಪವಿತ್ರ ಪಿಪ್ರಾರ್ಹ ಅವಶೇಷಗಳ ಅಂತಾರಾಷ್ಟ್ರೀಯ ಪ್ರದರ್ಶನ, ಪ್ರಧಾನಿ ಉದ್ಘಾಟನೆ. ಇದೇ 4ರಿಂದ 10ರವರೆಗೆ ಚೆನ್ನೈ ಬಂದರಿನಲ್ಲಿ 11ನೇ ಭಾರತ ಅಂತಾರಾಷ್ಟ್ರೀಯ ಯುವ ನೌಕಾಯಾನ ಪಂದ್ಯಾವಳಿ. ವಾರ್ತೆಗಳ ವಿವರ. ದೇಶದ ಎಲ್ಲ ನಾಗರಿಕರ ಹೊಸ ವರ್ಷದ ಸಂಕಲ್ಪಗಳು ದೃಢ ನಿಶ್ಚಯ, ಇಚ್ಛಾಶಕ್ತಿಯಿಂದ ಯಶಸ್ವಿಯಾಗಿ ಈಡೇರಲಿ ಎಂದು ಪ್ರಧಾನಿ ನರೇಂದ್ರ ಮೋದಿ ಆಶಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿಂದು ಸ್ಫೂರ್ತಿದಾಯಕ ಸಂದೇಶ ಹಂಚಿಕೊಂಡಿರುವ ಅವರು, ಹೊಸ ವರ್ಷ ಮುಂದುವರೆದಂತೆ ಜನರು ದೃಢನಿಶ್ಚಯ, ಉದ್ದೇಶದ ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸದಿಂದ ಜೀವನದಲ್ಲಿ ಮುಂದುವರಿಯಲು ಪ್ರೋತ್ಸಾಹಿಸಿದ್ದಾರೆ. ಸಂಸ್ಕೃತ ಶ್ಲೋಕವೊಂದನ್ನು ಹಂಚಿಕೊಂಡಿರುವ ಪ್ರಧಾನಿ, ದೃಢ ಸಂಕಲ್ಪ ಮಾಡಿ ಮನಸ್ಸನ್ನು ಪಶ್ಚಾತ್ತಾಪದಿಂದ ಮುಕ್ತಗೊಳಿಸಿ ಜಾಗೃತ ಮನಸ್ಸಿನೊಂದಿಗೆ ಸಮೃದ್ಧಿಯ ಹಾದಿಯಲ್ಲಿ ಮುನ್ನಡೆದಲ್ಲಿ ಯಶಸ್ಸು ಖಚಿತ ಎಂದಿದ್ದಾರೆ. ಸಂಸ್ಕೃತ ಚಿಂತನೆಯಿಂದ ಸೆಳೆಯುವ ಮೂಲಕ ಪ್ರಧಾನಿ ಮತ್ತೊಮ್ಮೆ ಸಮಕಾಲೀನ ಆಕಾಂಕ್ಷೆಗಳನ್ನು ಭಾರತದ ತಾತ್ವಿಕ ಪರಂಪರೆಯೊಂದಿಗೆ ಸಂಪರ್ಕಿಸಲು ಪ್ರಯತ್ನಿಸಿದ್ದು, ಆಂತರಿಕ ಶಕ್ತಿ ಮತ್ತು ಸ್ಪಷ್ಟತೆ ಯಶಸ್ಸಿಗೆ ಅಡಿಪಾಯವಾಗಿದೆ ಎಂದು ಒತ್ತಿ ಹೇಳಿದ್ದಾರೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ 2 ದಿನಗಳ ತಮಿಳುನಾಡು ಪ್ರವಾಸ ಕೈಗೊಂಡಿದ್ದಾರೆ. ಚೆನ್ನೈ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ಇಂದು ಕೇಂದ್ರ ಸಚಿವ ಡಾ ಎಲ್ ಮುರುಗನ್, ತಮಿಳುನಾಡು ಉಪಮುಖ್ಯಮಂತ್ರಿ ಉದಯನಿಧಿ ಸ್ಟಾಲಿನ್ ಸೇರಿದಂತೆ ಗಣ್ಯರು ಆತ್ಮೀಯವಾಗಿ ಬರಮಾಡಿಕೊಂಡರು. ಇದೇ ವೇಳೆ ಉಪರಾಷ್ಟ್ರಪತಿಗಳಿಗೆ ಗೌರವ ರಕ್ಷೆ ನೀಡಲಾಯಿತು. ಪ್ರವಾಸದ ಭಾಗವಾಗಿ ಉಪರಾಷ್ಟ್ರಪತಿ ಚೆನ್ನೈ ಮತ್ತು ವೆಲ್ಲೂರಿನಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಚೆನ್ನೈನಲ್ಲಿರುವ ಡಾ ಎಂಜಿಆರ್ ಶೈಕ್ಷಣಿಕ ಮತ್ತು ಸಂಶೋಧನಾ ಸಂಸ್ಥೆ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಮಾರಂಭದಲ್ಲಿ ಉಪರಾಷ್ಟ್ರಪತಿ ಪಾಲ್ಗೊಂಡು ಭಾಷಣ ಮಾಡಲಿದ್ದಾರೆ. ಸಮಾರಂಭದಲ್ಲಿ ಪದವೀಧರರಿಗೆ ಪ್ರಮಾಣ ಪತ್ರಗಳನ್ನು ನೀಡಲಾಗುವುದು. ನಂತರ ಉಪರಾಷ್ಟ್ರಪತಿಗಳು ನಗರದಲ್ಲಿ ನಡೆಯುವ ರಾಮನಾಥ್ ಗೋಯೆಂಕಾ ಸಾಹಿತ್ಯ ಸಮ್ಮಾನ್ ಸಮಾರಂಭದಲ್ಲಿ ಹಾಗೂ ಕಲೈವಾರನ್ ಅರಂಗಂನಲ್ಲಿ ಸಾರ್ವಜನಿಕ ಸ್ವಾಗತ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಇದರ ಜೊತೆಗೆ ಅವರು ತಮಿಳುನಾಡು ರಾಜ್ಯಪಾಲರು ಚೆನ್ನೈ ಲೋಕಭವನದಲ್ಲಿ ಆಯೋಜಿಸಿರುವ ಸ್ವಾಗತ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ನಾಳೆ ಉಪರಾಷ್ಟ್ರಪತಿ ವೆಲ್ಲೂರಿನಲ್ಲಿ ನಡೆಯುವ ಸಮಾರಂಭವೊಂದರಲ್ಲಿ ಭಾಗವಹಿಸಲಿದ್ದು, ಚೆನ್ನೈನಲ್ಲಿ ನಡೆಯುವ 9ನೇ ಸಿದ್ಧ ದಿನಾಚರಣೆಯಲ್ಲಿ ಭಾಗವಹಿಸಲಿದ್ದಾರೆ. ನವದೆಹಲಿಯ ರಾಯ್ ಪಿಥೋರ್ ಸಾಂಸ್ಕೃತಿಕ ಸಂಕೀರ್ಣದಲ್ಲಿ ನಾಳೆ ನಡೆಯಲಿರುವ ಭಗವಾನ್ ಬುದ್ಧರ ಪವಿತ್ರ ಪಿಪ್ರಾರ್ಹ ಅವಶೇಷಗಳ ಅಂತಾರಾಷ್ಟ್ರೀಯ ಪ್ರದರ್ಶನವನ್ನು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಲಿದ್ದಾರೆ. ಈ ಪ್ರದರ್ಶನವು ನವದೆಹಲಿಯ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ಮತ್ತು ಕೋಲ್ಕತ್ತಾದ ಭಾರತೀಯ ವಸ್ತು ಸಂಗ್ರಹಾಲಯದ ಸಂಗ್ರಹಗಳಲ್ಲಿ ಸಂರಕ್ಷಿಸಲಾಗಿರುವ ಪಿಪ್ರಾರ್ಹ ಅಧಿಕೃತ ಅವಶೇಷಗಳು ಮತ್ತು ಪುರಾತತ್ವ ವಸ್ತುಗಳನ್ನು 1 ಶತಮಾನಕ್ಕೂ ಹೆಚ್ಚು ಕಾಲದ ನಂತರ ಮೊದಲ ಬಾರಿಗೆ ಒಂದೆಡೆ ಒಗ್ಗೂಡಿಸುತ್ತದೆ. 1898ರಲ್ಲಿ ಪತ್ತೆಯಾದ ಪಿಪ್ರಾರ್ಹ ಅವಶೇಷಗಳು ಆರಂಭಿಕ ಬೌದ್ಧ ಧರ್ಮದ ಪುರಾತತ್ವ ಅಧ್ಯಯನದಲ್ಲಿ ಕೇಂದ್ರ ಸ್ಥಾನವನ್ನು ಹೊಂದಿದೆ ಎಂದು ಪ್ರಧಾನಮಂತ್ರಿ ಕಚೇರಿ ತಿಳಿಸಿದೆ. ಇವು ಭಗವಾನ್ ಬುದ್ಧನಿಗೆ ನೇರವಾಗಿ ಸಂಬಂಧಿಸಿದ ಐತಿಹಾಸಿಕವಾಗಿ ಮಹತ್ವದ ಅವಶೇಷಗಳಲ್ಲಿ ಸೇರಿವೆ. ಪುರಾತತ್ವಶಾಸ್ತ್ರದ ಪುರಾವೆಗಳು ಪಿಪ್ರಾರ್ಹ ಸ್ಥಳವನ್ನು ಪ್ರಾಚೀನ ಕಪಿಲವಸ್ತುವಿನೊಂದಿಗೆ ಸಂಯೋಜಿಸುತ್ತದೆ. ಇದನ್ನು ಭಗವಾನ್ ಬುದ್ಧನು ವೈರಾಗ್ಯ ತಾಳುವ ಮೊದಲು ತನ್ನ ಆರಂಭಿಕ ಜೀವನವನ್ನು ಕಳೆದ ಸ್ಥಳವೆಂದು ಗುರುತಿಸಲಾಗಿದೆ. ಬೌದ್ಧ ಬೋಧನೆಗಳೊಂದಿಗೆ ಭಾರತೀಯ ನಾಗರಿಕತೆಯ ಸಂಪರ್ಕಗಳನ್ನು ಮತ್ತು ಆಧ್ಯಾತ್ಮಿಕ ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸಲು ಸರ್ಕಾರದ ಪ್ರಯತ್ನಗಳನ್ನು ಈ ಪ್ರದರ್ಶನ ಒತ್ತಿ ಹೇಳುತ್ತದೆ. ಮಹಾರಾಷ್ಟ್ರದ ಫಾಲ್ಗರ್ನಲ್ಲಿ ವಿರಾರ್ ಮತ್ತು ಬೋಯಿಸರ್ ಅನ್ನು ಸಂಪರ್ಕಿಸುವ ಸುಮಾರು 1.5 ಕಿಲೋಮೀಟರ್ ಸುರಂಗ ನಿರ್ಮಾಣದ ಪ್ರಗತಿಯೊಂದಿಗೆ ಮುಂಬೈ ಅಹಮದಾಬಾದ್ ಬುಲೆಟ್ ರೈಲು ಯೋಜನೆಯು ಪ್ರಮುಖ ಮೈಲಿಗಲ್ಲು ಸಾಧಿಸಿದೆ ಎಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಮಹಾರಾಷ್ಟ್ರದ ಪಾಲ್ಗರ್ನಲ್ಲಿ ನಡೆದ ಹೈಸ್ಪೀಡ್ ಸುರಂಗ ಬ್ರೇಕ್ ಥ್ರೂ ಕಾರ್ಯಕ್ರಮವನ್ನು ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಉದ್ದೇಶಿಸಿ ಮಾತನಾಡಿದ ಸಚಿವರು, ಈ ಯೋಜನೆಯಲ್ಲಿ ಒಟ್ಟು 7 ಪರ್ವತ ಸುರಂಗಗಳು ಮತ್ತು 1 ಸಮುದ್ರ ಸುರಂಗವಿದೆ ಎಂದು ತಿಳಿಸಿದ್ದಾರೆ. ಇದು ಮಹಾರಾಷ್ಟ್ರದಲ್ಲಿ 2ನೇ ಪರ್ವತ ಸುರಂಗವಾಗಿದೆ. ಬುಲೆಟ್ ರೈಲು ಮಧ್ಯಮ ವರ್ಗದವರಿಗೆ ಕೈಗೆಟಕುವ ಮತ್ತು ಅನುಕೂಲಕರ ಸಾರಿಗೆ ವಿಧಾನವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಸಚಿವರು ಹೇಳಿದ್ದಾರೆ. 508 ಕಿಲೋಮೀಟರ್ ಉದ್ದದ ಹೈಸ್ಪೀಡ್ ರೈಲು ಕಾರಿಡಾರ್ ಒಟ್ಟು 12 ನಿಲ್ದಾಣಗಳನ್ನು ಹೊಂದಿರುತ್ತದೆ ಎಂದು ಅವರು ಹೇಳಿದರು.
ಈ ಕಾರಿಡಾರ್ ಸಬರಮತಿ, ಅಹಮದಾಬಾದ್, ಆನಂದ್, ವಡೋದರಾ, ಬರೋಚಾ, ಸೂರತ್, ಬಿಲಿಮಾರೋ, ವಾಪಿ, ಬೋಯಿಸಾರ್, ವಿರಾರ್, ಥಾಣೆ ಮತ್ತು ಮುಂಬೈ ಸೇರಿದಂತೆ ಪ್ರಮುಖ ನಗರಗಳನ್ನು ಸಂಪರ್ಕಿಸುತ್ತವೆ ಎಂದು ಮಾಹಿತಿ ನೀಡಿದರು. आज बुलेट ट्रेन के प्रोजेक्ट में बहुत बड़ा एक माइलस्टोन अचीव हुआ है, माउंटेन टनल 5 का ब्रेक थ्रू. टोटल बुलेट ट्रेन प्रोजेक्ट में 7 टनल्स हैं, माउंटेन टनल्स, और एक अंडर सी टनल. ओवरऑल इसमें 12 स्टेशन हैं, 3 डिपोज बने हुए हैं. ये एक टेक्नोलॉजिकल बहुत बड़ा अचीवमेंट है जो समझने के लिए आप सबको जरूरी होगा. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡವನ್ನು ಅನುಸರಿಸಿ. ನಿಖರ, ನೈಜ ಹಾಗೂ ವಿಶ್ವಾಸಾರ್ಹ ಸುದ್ದಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆಗಳು. ಎರಡು 2025 ಭಾರತದ ಅಭಿವೃದ್ಧಿ ಪಯಣದಲ್ಲಿ ಅತ್ಯಂತ ನಿರ್ಣಾಯಕ ವರ್ಷವಾಗಿದೆ. ಈ ವರ್ಷ ಹಲವು ನೀತಿಗಳು ಪ್ರಗತಿಯಾಗಿ ಮತ್ತು ಉದ್ದೇಶಗಳು ಪರಿಣಾಮವಾಗಿ ಪರಿವರ್ತನೆಗೊಂಡ ವರ್ಷವಾಗಿದೆ. ಆಕಾಶವಾಣಿ ಪ್ರಸ್ತುತಪಡಿಸುತ್ತಿರುವ ಸುಧಾರಣೆಗಳ ವರ್ಷ ಸರಣಿಯಲ್ಲಿ ಇಂದು 2025ರಲ್ಲಿ ತಂತ್ರಜ್ಞಾನ ವಲಯದಲ್ಲಿ ಆಗಿರುವ ಭಾರತದ ಪ್ರಗತಿಯನ್ನು ಪ್ರಮುಖವಾಗಿ ಪ್ರಸ್ತುತಪಡಿಸಲಾಗುತ್ತಿದೆ. ಈ ಕುರಿತು ಒಂದು ವರದಿ. 2025ನೇ ವರ್ಷ ಭಾರತದ ಅಭಿವೃದ್ಧಿ ಪಯಣದಲ್ಲಿ ಒಂದು ನಿರ್ಣಾಯಕ ಘಟ್ಟವಾಗಿ ಮೂಡಿಬಂದಿದೆ. ನೀತಿಗಳ ಯಶಸ್ವಿ ಅನುಷ್ಠಾನದೊಂದಿಗೆ ತಂತ್ರಜ್ಞಾನದ ಬಳಕೆಯಿಂದ ಹಿಡಿದು ಅದರ ಸೃಜನಶೀಲತೆಯವರೆಗೆ ದೇಶವು ಐತಿಹಾಸಿಕ ಸಾಧನೆಗಳನ್ನು ಮಾಡಿದೆ. ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ ಇಂಡಿಯಾ ಎಐ ಮಿಷನ್ ಮೂಲಕ ಸರ್ಕಾರವು ಭಾರೀ ಹೂಡಿಕೆ ಮಾಡಿದ್ದು ಜಾಗತಿಕ ಶ್ರೇಯಾಂಕದಲ್ಲಿ ಭಾರತ 3ನೇ ಸ್ಥಾನಕ್ಕೇರಿದೆ. ಸೆಮಿಕಂಡಕ್ಟರ್ ವಲಯದಲ್ಲೂ ಮಹತ್ವದ ಮುನ್ನಡೆ ಕಂಡಿದ್ದು ನೋಯ್ಡಾ ಮತ್ತು ಬೆಂಗಳೂರಿನಲ್ಲಿ ಚಿಪ್ ವಿನ್ಯಾಸ ಘಟಕಗಳ ಸ್ಥಾಪನೆ ಹಾಗೂ ದೇಶೀಯ ವಿಕ್ರಮ್ ಚಿಪ್ನ ಅನಾವರಣವು ಭಾರತವನ್ನು ಜಾಗತಿಕ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದೆ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ನಿಸಾರ್ ಉಪಗ್ರಹದ ಉಡಾವಣೆ ಹಾಗೂ ಖಾಸಗಿ ಸಹಭಾಗಿತ್ವದ ವಿಕ್ರಮ್ 1 ರಾಕೆಟ್ ಅನಾವರಣವು ದೇಶದ ಶಕ್ತಿಯನ್ನು ಪ್ರದರ್ಶಿಸಿದೆ. ಇನ್ನು ಅಣುಶಕ್ತಿ ಕ್ಷೇತ್ರದಲ್ಲಿ ಶಾಂತಿ ನೀತಿಯ ಮೂಲಕ ಖಾಸಗಿ ಪಾಲ್ಗೊಳ್ಳುವಿಕೆಗೆ ಅವಕಾಶ ಕಲ್ಪಿಸಿರುವುದು ಒಂದು ರಚನಾತ್ಮಕ ಬದಲಾವಣೆಯಾಗಿದೆ. ಒಟ್ಟಾರೆಯಾಗಿ 2025ರ ಈ ಎಲ್ಲ ಬೆಳವಣಿಗೆಗಳು ವಿಕಸಿತ ಭಾರತ 2047ರ ಗುರಿಯತ್ತ ಮುನ್ನಡೆಯುತ್ತಿರುವ ದೇಶವು ತಂತ್ರಜ್ಞಾನದಲ್ಲಿ ಸ್ವಾವಲಂಬನೆ ಸಾಧಿಸುತ್ತಿರುವುದಕ್ಕೆ ಸಾಕ್ಷಿಯಾಗಿದೆ. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ಗೆ ಸಂಬಂಧಿಸಿದಂತೆ ಪಶ್ಚಿಮ ಬಂಗಾಳ ಸರ್ಕಾರ 2010ರ ನಂತರ ನೀಡಿದ ಇತರ ಹಿಂದುಳಿದ ವರ್ಗ ಒಬಿಸಿ ಪ್ರಮಾಣಪತ್ರಗಳನ್ನು ಕರಡು ಮತದಾರರ ಪಟ್ಟಿಗೆ ಹಕ್ಕುಗಳು ಮತ್ತು ಆಕ್ಷೇಪಣೆಗಳ ಮೇಲಿನ ವಿಚಾರಣೆಗಳ ಸಮಯದಲ್ಲಿ ಪೋಷಕ ಗುರುತಿನ ದಾಖಲೆಗಳಾಗಿ ಪರಿಗಣಿಸಲಾಗುವುದಿಲ್ಲ ಎಂದು ಭಾರತೀಯ ಚುನಾವಣಾ ಆಯೋಗ ನಿರ್ದೇಶನ ನೀಡಿದೆ. ಕಳೆದ ಡಿಸೆಂಬರ್ 24ರಂದು ಕಲ್ಕತ್ತಾ ಹೈಕೋರ್ಟ್ 2010 ಮತ್ತು 2024ರ ನಡುವೆ 113 ಸಮುದಾಯಗಳಿಗೆ ನೀಡಲಾದ ಒಬಿಸಿ ಪ್ರಮಾಣಪತ್ರಗಳನ್ನು ರದ್ದುಗೊಳಿಸಿ ಹೊರಡಿಸಲಾದ ಆದೇಶದ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. 11ನೇ ಭಾರತ ಅಂತಾರಾಷ್ಟ್ರೀಯ ಯುವ ನೌಕಾಯಾನ ಚಾಂಪಿಯನ್ಶಿಪ್ 2026 ಚೆನ್ನೈನಲ್ಲಿ ನಿನ್ನೆ ಔಪಚಾರಿಕವಾಗಿ ಉದ್ಘಾಟನೆಗೊಂಡಿದ್ದು ಇದೇ 4ರಿಂದ 10ರವರೆಗೆ ಚೆನ್ನೈ ಬಂದರಿನಲ್ಲಿ ನಡೆಯಲಿದೆ. ಇದು ಭಾರತದ ಅತ್ಯಂತ ದೀರ್ಘಾವಧಿಯ ಮತ್ತು ಸುಸ್ಥಿರವಾದ ಅಂತಾರಾಷ್ಟ್ರೀಯ ಯುವ ನೌಕಾಯಾನ ಸ್ಪರ್ಧೆಯಾಗಿದೆ. ಚಾಂಪಿಯನ್ಶಿಪ್ನಲ್ಲಿ 13 ರಾಷ್ಟ್ರಗಳ 117 ನೋಂದಾಯಿತ ನಾವಿಕರು 5 ಯುವ ವರ್ಗಗಳಲ್ಲಿ ಸ್ಪರ್ಧಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶವಾಸಿಗಳ ಹೊಸ ವರ್ಷದ ಸಂಕಲ್ಪಗಳು ದೃಢ ನಿಶ್ಚಯ, ಇಚ್ಛಾಶಕ್ತಿಯಿಂದ ಈಡೇರಲಿ ಪ್ರಧಾನಿ ನರೇಂದ್ರ ಮೋದಿ ಆಶಯ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ತಮಿಳುನಾಡು ಪ್ರವಾಸ. ಇಂದು ರಾಮನಾಥ್ ಗೋಯಂಕ ಸಾಹಿತ್ಯ ಸಮ್ಮಾನ್ ಸಮಾರಂಭದಲ್ಲಿ ಭಾಗಿ. ನವದೆಹಲಿಯಲ್ಲಿ ನಾಳೆ ಭಗವಾನ್ ಬುದ್ಧರ ಪವಿತ್ರ ಪಿಪ್ರಾಹ್ವ ಅವಶೇಷಗಳ ಅಂತಾರಾಷ್ಟ್ರೀಯ ಪ್ರದರ್ಶನ, ಪ್ರಧಾನಿ ಉದ್ಘಾಟನೆ. ಇದೇ 4ರಿಂದ 10ರವರೆಗೆ ಚೆನ್ನೈ ಬಂದರಿನಲ್ಲಿ 11ನೇ ಭಾರತ ಅಂತಾರಾಷ್ಟ್ರೀಯ ಯುವ ನೌಕಾಯಾನ ಪಂದ್ಯಾವಳಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30 ನಿಮಿಷಕ್ಕೆ.